ಮಳವಳ್ಳಿ ತಾಲೂಕಿನ ನ್ಯಾಯಾಲಯದ ಆವರಣದಲ್ಲಿ ದಿನಚರಿ ಹಾಗೂ ಡೈರಿ ಬಿಡುಗಡೆ ಮಾಡುವ ವೇಳೆ ಹೈಕೋರ್ಟ್ ನ್ಯಾಯಮೂರ್ತಿ ಟಿಜಿ ಶಿವಶಂಕರೇಗೌಡ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗಲು ಹರಕೆ ಹೊತ್ತಿಕೊಂಡಿರುವುದಾಗಿ ಹೇಳಿದ್ದು, ಅವರು ನ್ಯಾಯಮೂರ್ತಿಗಳೇ ಅಥವಾ ರಾಜಕಾರಣಿಗಳ ಕೈಯಾಳುಗಳೇ ಅಂತ ಮಾಜಿ ಶಾಸಕ ಕೆ ಅನ್ನದಾನಿ ಪ್ರಶ್ನೆ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಸಾಮಾನ್ಯರಿಗೆ ನ್ಯಾಯ ಒದಗಿಸುವ ನ್ಯಾಯಾಧೀಶರು ಗೌಪ್ಯತೆ ಕಾಪಾಡುವ ಬದಲಿಗೆ ರಾಜಕಾರಣಿಗಳ ಬೆಂಬಲಿಗರೇ ಎನ್ನುವಂಥ ಅನುಮಾನ ಮೂಡುವಂತೆ ವರ್ತಿಸುತ್ತಿದ್ದಾರೆ ಅಂತ ಖಂಡಿಸಿದರು. ವೇದಿಕೆಯೊಂದರಲ್ಲಿ ಓರ್ವ ರಾಜಕಾರಣಿಗೆ ಸಚಿವ ಸ್ಥಾನ ಲಭಿಸಲಿ ಅಂತ ದೇವರಲ್ಲಿ ಹರಕೆ ಹೊತ್ತಿರುವುದಾಗಿ ಹೇಳಿರುವ ಅವರು, ಸಚಿವ ಚಲುವರಾಯಸ್ವಾಮಿ ಅವರಲ್ಲಿಯೂ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ರಾಜಕಾರಣಿಗಳಿಗಿಂತ ಒಂದು ಕೈ ಹೆಚ್ಚಾಗಿ ಭಾಷಣ ಮಾಡುವ ವಿಡಿಯೋ ಸಮೇತ ರಾಷ್ಟ್ರಪತಿಗಳು, ರಾಜ್ಯಪಾಲರು ಹಾಗೂ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ದೂರು ನೀಡಲಾಗುವುದು. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಈ ಸಂಬಂಧ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ನಮ್ಮ ಮಳವಳ್ಳಿ ತಾಲೂಕಿನ ಕೋರ್ಟ್ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ. ದಿನಚರಿ ಬಿಡುಗಡೆ, ಡೈರಿ ಬಿಡುಗಡೆ ವಕೀಲರ ಸಂಘದ ವತಿಯಿಂದ ಬಿಡುಗಡೆ ಆಗಿದೆ. ಅಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ಈ ಟಿ ಜಿ ಶಿವಶಂಕರೇಗೌಡ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಮೂರ್ತಿಗಳು ಅದನ್ನು ಬಿಡುಗಡೆಗೊಳಿಸಿ ಉದ್ಘಾಟನೆಗೊಳಿಸಿ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಬರದಲ್ಲಿ ರಾಜಕಾರಣಿಗಳು ಭಾಷಣ ಮಾಡೋದಕ್ಕಿಂತ ಹೆಚ್ಚು ರೀತಿಯಲ್ಲಿ ಒಂದು ಕೈ ಮೇಲೋಗಿ ಭಾಷಣ ಮಾಡಿದ್ದಾರೆ. ಇವರು ನ್ಯಾಯಮೂರ್ತಿಗಳ ಅಥವಾ ರಾಜಕಾರಣಿಗಳ ಕೈಯಾಳುಗಳ ಅಂತಕ್ಕಂಥದ್ದನ್ನ ಇವತ್ತು ನಾನು ಆ ನ್ಯಾಯಮೂರ್ತಿಗೆ ಒಬ್ರಿಗೆ ಮಾತ್ರ ಶಿವಶಂಕರೇಗೌಡ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನೇರವಾಗಿ ನನ್ನ ಹತ್ರ ವಿಡಿಯೋ ಇದೆ. ನಾವು CD ಮಾಡಿ ರಾಷ್ಟ್ರಪತಿಗಳಿಗೆ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ, ನಮ್ಮ ರಾಜ್ಯಪಾಲರಿಗೆ ಎಲ್ರಿಗೂ ಕೂಡ ಕೊಡಲಿಕ್ಕೆ ನಾವು ಈಗಾಗಲೇ ತಯಾರಿ ನಡೆಸ್ತಾ ಇದ್ದೇವೆ. ಏನು ಹೇಳ್ತಾರೆ, ಮಳವಳ್ಳಿ ಶಾಸಕರು ಮಂತ್ರಿ ಆಗಬೇಕು ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರ ದೇವರ ಹೆಸರಿನಲ್ಲಿ ಹರಕೆ ಕಟ್ಕೊಂಡಿದ್ದೀನಿ, ನಾನು ಕಟ್ಕೊಳ್ತೀನಿ ಅಂತ ಭಾಷಣ ಮಾಡ್ತಾರೆ ವೇದಿಕೆ ಮೇಲೆ. ಒಬ್ಬ ನ್ಯಾಯಾಧೀಶರು, ಬಡವರು ನ್ಯಾಯ ಕೊಡೋರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಬಂದಿರತಕ್ಕಂಥವ್ರು, ಗೌಪ್ಯತೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥವ್ರು, ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ ಒಬ್ಬ ಶಾಸಕನ ಬಗ್ಗೆ ವಕಾಲತ್ತಾಗ್ತಾರೆ ಅಂತಂದರೆ ಇವರು ಶಿವಶಂಕರೇಗೌಡರು ನ್ಯಾಯಮೂರ್ತಿ ಕೆಲಸ ಮಾಡ್ತಾ ಇದ್ದಾರಾ? ಜೊತೆಗೆ ಈ ಜಿಲ್ಲೆಯ ಮಂತ್ರಿಗೂ ಕೂಡ ನಾನು ಕೇಳ್ಕೊತೀನಿ ಅಂತ ಹೇಳವ್ರೆ. ಚಲುವರಾಯಸ್ವಾಮಿಗೂ ಕೂಡ ಕೇಳ್ಕೊತಾರಂತೆ ಅವ್ರ ಪರವಾಗಿ ಮಂತ್ರಿ ಮಾಡೋಕ್ಕೆ. ಇವರು ನ್ಯಾಯಾಧೀಶರ ಅಥವಾ ರಾಜಕಾರಣಿನ ಅಥವಾ ಅವರ ಬೆಂಬಲಿಗರ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಹೈಕೋರ್ಟ್ ನ್ಯಾಯಮೂರ್ತಿಗಳು ಇತ್ತ ಕಡೆ ಗಮನ ಹರಿಸಿ ಕೂಡಲೇ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ನೇರವಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ನ್ಯಾಯಮೂರ್ತಿಗಳಿಗೆ ನಾವು ಪತ್ರ ಬರೀತೇವೆ. ಆ ಭಾಷಣದ ಪ್ರತಿಯನ್ನು ಕೂಡ CD ಕೂಡ ಅವ್ರಿಗೆ ಕಳಿಸ್ಕೊಡ್ತಕ್ಕಂಥ ಈ 2 ದಿನದಲ್ಲಿ ಇವತ್ತು ತಯಾರು ಮಾಡಿ ನಾಳೆ ನಾಡಿದ್ರಲ್ಲೇ ಅದನ್ನು ನ್ಯಾಯಮೂರ್ತಿಗಳಿಗೆ, ರಾಷ್ಟ್ರಪತಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವರು ನಿಜವಾಗ್ಲೂ ಕೂಡ ಬಡವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನ್ಯಾಯಸ್ಥಾನದಲ್ಲಿ ಕೂರಿಸಿದ್ರೆ, ಇವರು ಯಾವುದೋ ಒಂದು ವೇದಿಕೆ ಮೇಲೆ ಬಂದು ಶಾಸಕರ ಪರವಾಗಿ ಮಂತ್ರಿ ಮಾಡೋಕ್ಕೆ ಹರಕೆ ಕಟ್ಕೊತೀನಿ ಅಂತ ಹೇಳಿದ್ರೆ ಒಬ್ಬ ನ್ಯಾಯಾಧೀಶರು ಅವ್ರ ಅಣ್ಣ ಅಲ್ಲ, ಅವ್ರ ತಮ್ಮ ಅಲ್ಲ, ಹೋಗಲಿ, ಆದರೆ ಹಂಗಾದ್ರೂ ಮಾಡ್ಕೊಳ್ತಾರ ನ್ಯಾಯಾಧೀಶರು? ಆಯ್ತು, ಅವನ ಸ್ವಂತ ತಮ್ಮನೋ, ಅಣ್ಣನೋ, ಮಾವನೋ, ಬಾಮೈದನೋ, ಅವನ ಹೆಂಡತಿ ತಮ್ಮನೋ ಏನೋ ಹೇಳ್ಬಿಟ್ಟಿದ್ದಾರೆ ಬಾಯಿ ತಪ್ಪಿ, ಎಲ್ಲ ಮಾನೇನು ಮಾತನಾಡುವಾಗ ಅಂತೇಳಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಬಿಡೋಣ. ಏನೂ ಸಂಬಂಧ ಇಲ್ಲ, ಅವ್ರಿಗೂ ಇವ್ರಿಗೂ ಏನೂ ಕನೆಕ್ಷನೇ ಇಲ್ಲ. ಅವ್ರ ನ್ಯಾಯಮೂರ್ತಿಗಳು, ಇವರು ಶಾಸಕರನ್ನು ಕೂರಿಸ್ಕೊಂಡು ವೇದಿಕೆ ಮೇಲೆ ಪಕ್ಕದಲ್ಲಿ ನ್ಯಾಯಮೂರ್ತಿಗಳು ಈ ರೀತಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹಿಂಗೆ ಮಾತಾಡ್ತಾರೆ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆ ಕೊಡ್ತಕ್ಕಂಥ ಇವರು ನ್ಯಾಯಾಧೀಶರೇ, ಗೌಪ್ಯತೆ ಕಾಪಾಡುವಂಥವ್ರೆ. ಈ ಕೂಡಲೇ ಈ ಕ್ಷಣದಿಂದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿ ಮಾಡ್ತೀನಿ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇವ್ರನ್ನ ನ್ಯಾಯಾಧೀಶರಿಂದ ವಜಾ ಮಾಡಬೇಕು, ಇವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ಮುಖ್ಯ ನ್ಯಾಯಮೂರ್ತಿಗಳನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾಜಿ ಶಾಸಕನಾಗಿ ಅವ್ರಿಗೆ ನಾನು ನ್ಯಾಯಾಧೀಶರಿಗೆ ಮನವಿ ಮಾಡ್ಕೊಳ್ಳೋಕೆ ಬಯಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಹನುಮಂತು, ಕಾಂತರಾಜು, ಜಯರಾಮ್, ಶ್ರೀಧರ್, ಸಿದ್ದಾಚಾರಿ ಇತರರು ಹಾಜರಿದ್ದರು.